ಗಳಿಗೆ ಕಲಿಸಿಕೊಟ್ಟಿದ್ದಾರೆ. ಈ ಕಲ್ಪದಲ್ಲಿ ಸಂಪೂರ್ಣವಾಗಿ ಯೋಗ್ಯ ಆಗುವಂತಹ ಭಾಗ್ಯ ಪ್ರಾಪ್ತಿ ಇದೆ. ಸಂಪೂರ್ಣವಾಗಿ ನಾನು ಎಲ್ಲಿಂದ ಪ್ರಾರಂಭ ಮಾಡಿದೆ ಯಾತ್ರೆಯನ್ನ ಅನುಭವ ಮಾಡೋಣ. ಪರಮಧಾಮದಿಂದ ಪ್ರಾರಂಭ ಮಾಡೋಣ. ಈ ಸೃಷ್ಟಿ ಲೋಕಕ್ಕೆ ನಾವು ಪಾತ್ರ ಮಾಡ್ಲಕ್ ಬಂದಿದ್ದೀವಿ. ಮೂಲತಃ ನನ್ನ ಮನೆ ಪರಮಧಾಮ, ಶಾಂತಿಧಾಮ, ಮುಕ್ತಿಧಾಮ. ಸಂಪೂರ್ಣ ಬಿಂದು ಸ್ವರೂಪ ಕೂತ್ಕೊಳ್ಳಿ. ನಾನು ಆತ್ಮ ಜ್ಯೋತಿ ಸ್ವರೂಪನಾಗಿದ್ದೇನೆ. ನಾನು ಬಿಂದು ಸ್ವರೂಪನಾಗಿದ್ದೇನೆ. ಈ ದೇಹದಿಂದ ಭಿನ್ನವಾಗಿ ಪರಮಧಾಮ ಕಡೆಗೆ ಹೋಗಿ ಸಂಪೂರ್ಣವಾಗಿ ಪರಮಧಾಮದ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಬಿಂದು ರೂಪದಲ್ಲಿ ಕೂತ್ಕೊಳ್ಳಿ. ಈ ಸೃಷ್ಟಿಯ ನಾಟಕ ಪ್ರಾರಂಭ ಆದಾಗ ನಾನು ಮೂಲತಃ ನನ್ನ ಮನೆ ಪರಮಧಾಮ, ನಾನು ಪರಮಧಾಮದಲ್ಲಿ ಬಿಂದು ರೂಪದಲ್ಲಿದ್ದೆ. ನನ್ನ ತಂದೆ ಸಹ ಅವರು ಬಿಂದು ರೂಪದಲ್ಲಿದ್ದಾರೆ. ಆ ಬಿಂದುನ ಅನುಭವ ಮಾಡಿ ಸಂಪೂರ್ಣವಾದಂತಹ ಅನುಭವ ಮಾಡಿ ನಾನು ಬಿಂದು ಸ್ವರೂಪ ಆತ್ಮನಾಗಿದ್ದೇನೆ. ಸಂಪೂರ್ಣವಾದಂಥ ಆಳ ಅನುಭವ ಮಾಡಿ ನಾನು ಸಂಪೂರ್ಣವಾಗಿ ಈ ದೇಹದಿಂದ ಭಿನ್ನವಾಗಿ ನಿರಾಕಾರ ಜ್ಯೋತಿ ಸ್ವರೂಪನ ಪರಮಾತ್ಮನ ಜೊತೆಯಲ್ಲಿ ಇದ್ದೆ. ಅದೇ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಬಿಂದು ಸ್ವರೂಪದಲ್ಲಿ ಕೂತ್ಕೊಳ್ಳಿ. ಬಾಬು ಹೇಳ್ತಾರ, ನೀನು ಬಿಂದು ರೂಪದಲ್ಲಿದ್ದೆ. ಮೂಲತಃ ನನ್ನ ಸ್ವಧರ್ಮ ಶಾಂತ ಸ್ವರೂಪವಾಗಿದೆ. ನಾನು ಬಿಂದು ಸ್ವರೂಪನಾಗಿದ್ದೇನೆ. ನನ್ನ ಸ್ವಧರ್ಮ ಜ್ಯೋತಿ ಸ್ವರೂಪದ ಶಾಂತ ಸ್ವರೂಪದ. ನಾನು ಪರಮಧಾಮದಲ್ಲಿ ಕೇವಲ ಬಿಂದು ರೂಪವಾಗಿ ಕೂತಿದ್ದೇನೆ. ಸಂಪೂರ್ಣವಾಗಿ ಬಿಂದು ಸ್ವರೂಪದ ನಿಮ್ಮನ್ನು ನೀವು ಬಿಂದು ಸ್ವರೂಪದಲ್ಲಿ ಅನುಭವ ಮಾಡಿ ಬಾಬೋರ್ ಜೊತೆಯಲ್ಲಿ ಕೂತಿದ್ದೀನಿ. ಈ ದೇಹ ಇಲ್ಲ, ದೇಹದ ಸಂಬಂಧಿಕರಿಲ್ಲ, ಕೇವಲ ನಾನು ಜ್ಯೋತಿ ಸ್ವರೂಪನಾಗಿದ್ದೇನೆ. ಬಿಂದು ಸ್ವರೂಪದಲ್ಲಿದ್ದೇನೆ. ನಾನು ಸಂಪೂರ್ಣವಾದಂಥ ಅನುಭವ ಮಾಡಿ ನನ್ನ ಸ್ವರೂಪ ಬಿಂದು ಸ್ವರೂಪ, ನನ್ನ ತಂದೆಯ ಸ್ವರೂಪ ಬಿಂದು, ನಾನು ಆತ್ಮ ಬಿಂದು, ಬಿಂದು ಆಗಿ ತಂದೆ ಬಿಂದು ನನ್ನ ನೆನಪು ಮಾಡಿ ಅದೇ ಅನುಭವದಲ್ಲಿ ಕೂತ್ಕೊಳ್ಳಿ. ನಾನು ಬಿಂದು ಸ್ವರೂಪ ಆತ್ಮನಾಗಿದ್ದೇನೆ. ಆನಂದದ ಅನುಭವ ಆಗ್ತಾ ಇದೆ. ಸಂಪೂರ್ಣವಾದಂತಹ ನಾನು ಬಾಬೋರ್ ಮಗುವಾಗಿದ್ದೇನೆ. ನಾನು ಸಹ ಪರಮಧಾಮ ನಿವಾಸಿಯಾಗಿದ್ದೇನೆ.
ನನ್ನ ಮೂಲ ಸ್ವಧರ್ಮನೇ ಶಾಂತ ಸ್ವರೂಪವಾಗಿದೆ. ಆನಂದದ ಅನುಭವ ಮಾಡಿ. ಓಂ ಶಾಂತಿ. ನಾನು ಶಾಂತ ಸ್ವರೂಪ ಆತ್ಮ. ಈ ಶರೀರದಲ್ಲಿ ಭೃಕುಟಿ ಸಿಂಹಾಸನದಲ್ಲಿ ಸ್ಥಿತನಾಗಿದ್ದೇನೆ. ನಾನಾತ್ಮ ನನ್ನ ಮನಸ್ಸಿನ ಎಲ್ಲ ಸಂಕಲ್ಪಗಳನ್ನು ಸಮಾವೇಶಗೊಳಿಸಿ ಏಕರಸ ಸ್ಥಿತಿಯಿಂದ ಸಂಕಲ್ಪಗಳ ತೀವ್ರತೆಯನ್ನು ಕಡಿಮೆ ಸಂಪೂರ್ಣವಾದಂತಹ ಆತ್ಮದ ಸ್ಥಿತಿಯಲ್ಲಿ ನಾನು ಕುಳಿತಿದ್ದೇನೆ. ಮೂಲತಃ ನಾನು ಪರಮಧಾಮ ನಿವಾಸಿಯಾಗಿದ್ದೇನೆ. ನಿಧಾನವಾಗಿ ನಾನು ಪರಮಧಾಮದಿಂದ ಸತ್ಯುಗದಲ್ಲಿ ಪ್ರವೇಶ ಮಾಡಿದ್ದೇನೆ. ಸತ್ಯುಗದಲ್ಲಿ ನಾನು ದೇವತಾ ಬಟ್ಟೆಯನ್ನು ಧಾರಣೆ ಮಾಡಿ ಸಂಪೂರ್ಣವಾದಂತಹ 16 ಕಲೆಗಳಿಂದ ತುಂಬಿದಂತಹ ಸಂತುಷ್ಟ ಆತ್ಮನಾಗಿ ನಾನು ದೇವಾತ್ಮನಾಗಿ ಪಾತ್ರ ಮಾಡ್ತಾ ಇದ್ದೇನೆ. 21 ಜನ್ಮ ನಾನು ಸತ್ಯುಗದಲ್ಲಿ ರಾಜ್ಯ ಮಾಡಿದ್ದೇನೆ. ನಾನು ದೇವತಾ ಸ್ವರೂಪ ಆತ್ಮನಾಗಿದ್ದೇನೆ. ಕೇವಲ ಕೆಲವೇ ಆತ್ಮಗಳು ಸತ್ಯುಗದಲ್ಲಿ ಪಾತ್ರ ಮಾಡ್ತಿದ್ದೆವು. ಸಂಪೂರ್ಣ ಸುಖ, ಶಾಂತಿ, ನೆಮ್ಮದಿ, ಸರ್ವಸ್ವವನ್ನ ಸಂಪನ್ನತೆಯಿಂದ ಕೂಡಿದ ನನ್ನ ಜೀವನ ಇತ್ತು. ನಾನು ಜಗತ್ತಿನಲ್ಲಿ ರಾಜ ಮಹಾರಾಜನ ಪದವಿಯಿಂದ ಜಗತ್ತಿನ ಸತ್ಯುಗದಲ್ಲಿ ರಾಜ್ಯಭಾರವನ್ನು ಮಾಡಿದ್ದೇನೆ. ಸಂಪೂರ್ಣತೆಯ ಸಂಪನ್ನತೆಯ ಅನುಭವ ಆಗ್ತಾ ಇದೆ. ದೇವತಾ ಸ್ವರೂಪಿಯಾಗಿ ಪಾತ್ರ ಮಾಡ್ತಾ ಮಾಡ್ತಾ ನಾನು ಆತ್ಮ ದ್ವಾಪರ ಯುಗದಲ್ಲಿ ಪೂಜ್ಯ ಸ್ವರೂಪದಾಗಿ ಮಂದಿರಗಳಲ್ಲಿ ದೇವತಾ ರೂಪದಲ್ಲಿ ಪೂಜ್ಯ ಸ್ವರೂಪನಾಗಿ ಅನೇಕ ಆತ್ಮಗಳಿಗೆ ನಾನು ದೇವತಾ ಸ್ವರೂಪದಲ್ಲಿ ಅನುಭವ ಮಾಡಿಸ್ತಾ ಇದ್ದೆ. ನಾನು ಪೂಜ್ಯ ಆತ್ಮ. ನಾನು ಅನೇಕ ಆತ್ಮಗಳು ನನ್ನ ಪೂಜೆ ಮಾಡ್ತಾ ಇದ್ದಾರೆ. ನಾನು ನನ್ನ ಸ್ವರೂಪವನ್ನ ಪೂಜ್ಯ ಸ್ವರೂಪದಲ್ಲಿ ಅನುಭವ ಮಾಡ್ತಾ ಇದ್ದೇನೆ. ದ್ವಾಪರದಲ್ಲಿ ನಾನು ಅನೇಕ ದೇವತೆಗಳ ರೂಪದಲ್ಲಿ ಪೂಜಿಸಲ್ಪಟ್ಟೆ. ನಾನು ಪಾತ್ರ ಮಾಡ್ತಾ ಮಾಡ್ತಾ ನಾನು ಕಲಿಯುಗದಲ್ಲಿ ಬಂದಾಗ ನಾನೇ ಪೂಜ್ಯನಿದ್ದವನು ಪೂಜಾರಿಯಾಗಿ ಅನೇಕ ದೇವಿ ದೇವತೆಗಳ ನನ್ನ ಸ್ವರೂಪವನ್ನೇ ನಾನು ಪೂಜೆ ಮಾಡ್ತಾ ಇದ್ದೆ. ಶಿವಬಾಬಾವರನ್ನ ಅನೇಕ ರೀತಿಯಲ್ಲಿ ಕರೆದು ಭಕ್ತಿಯನ್ನು ಮಾಡಿದೆ. ನವದಾ ಭಕ್ತಿ ಮಾಡಿದೆ. ನಾನು ಭಕ್ತಿ ಮಾಡ್ತಾ 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 ಅಂತಿಮ ಮಟ್ಟಕ್ಕೆ ಬಂದಾಗ, ಕಲಿಯುಗದ ಅಂತಿಮ ಸಮಯದಲ್ಲಿ ಬಂದಾಗ
ಶಿವಬಾಬಾ ಅವರು ಬಂದು ನನಗೆ ಶೂದ್ರರಿಂದ ಬ್ರಾಹ್ಮಣನನ್ನಾಗಿ ಮಾಡಿ ಪರಿವರ್ತನೆ ಮಾಡಿದರು. ಈಗ ನಾನು ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮನಾದೆ. 5,000 ವರ್ಷದ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನ ಪ್ರಾಪ್ತಿಯಾಯಿತು. ಸ್ವಯಂ ಪರಮಾತ್ಮನು ನನಗೆ ತಮ್ಮ ಮಗುವನ್ನಾಗಿ ಮಾಡಿಕೊಂಡು ನನ್ನನ್ನು ತಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟರು. ನಾನೆಂಥ ಭಾಗ್ಯಶಾಲಿ ಆತ್ಮ. ಬ್ರಾಹ್ಮಣನಾದೆ ನಾನು. ಸಂಪೂರ್ಣ ಜ್ಞಾನವಾನ ಆತ್ಮನಾದೆ ನಾನು. ಜಗತ್ತಿನ ಸರ್ವ ರಹಸ್ಯದ ಅರ್ಥ ಮಾಡಿಕೊಂಡೆ. ಭಕ್ತಿ ಮಾರ್ಗದಲ್ಲಿ ಏನನ್ನೂ ಅರಿಯದ ನಾನು ಜ್ಞಾನ ಮಾರ್ಗದಲ್ಲಿ ಎಲ್ಲವನ್ನು ಅರಿತುಕೊಂಡೆ. ನಾನು ಬ್ರಾಹ್ಮಣನಾಗಿ 4 ಯುಗಗಳಲ್ಲಿ ಸರ್ವಶ್ರೇಷ್ಠ ಯುಗವಾದಂತಹ ಸಂಗಮ ಯುಗದಲ್ಲಿ ಬಂದು ತಲುಪಿದ್ದೇನೆ. ನಾನು ಬ್ರಾಹ್ಮಣನಾಗಿ ಸಂಪೂರ್ಣವಾಗಿ ಪವಿತ್ರನಾಗಿ ಸಂಪೂರ್ಣ ಶಿವಬಾಬಾ ಅವರ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ನಾನು ಜ್ಞಾನವಾನ ಆತ್ಮನಾದೆ. ಅಹೋ, ನನ್ನ ಭಾಗ್ಯ ಧನ್ಯವಾಯಿತು. ಜಗತ್ತಿನಲ್ಲಿ 800 ಕೋಟಿ ಜನರಲ್ಲಿ ಬಾಬಾ ನನ್ನನ್ನು ಆಯ್ಕೆ ಮಾಡಿ ನನಗೆ ಬ್ರಾಹ್ಮಣ ಜನ್ಮವನ್ನು ಕೊಟ್ಟು ದಿವ್ಯ ಜನ್ಮವನ್ನು ಕೊಟ್ಟು ನನ್ನನ್ನು ಸರ್ವಶ್ರೇಷ್ಠ ಬ್ರಾಹ್ಮಣನನ್ನಾಗಿ ಮಾಡಿದ್ದಾರೆ. ನನ್ನ ಬುದ್ಧಿಯ ದಿವ್ಯ ಬುದ್ಧಿಯಾಗಿದೆ. ನನ್ನ ದೃಷ್ಟಿ ಸಂಪೂರ್ಣ ಪವಿತ್ರವಾಗಿದೆ. ನನ್ನ 3ನೇ ಕಣ್ಣು ನಿಶ್ಚಳವಾಗಿ ಸ್ಪಷ್ಟವಾಗಿ ಈ ನಾಟಕವನ್ನು ನಾನು ನೋಡ್ತಾ ಇದ್ದೇನೆ. ಈ ಜಗತ್ತಿನ ರಹಸ್ಯವನ್ನು ಅರ್ಥ ಮಾಡಿಕೊಂಡೆ. ಕೋಟಿ 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 ಧನ್ಯವಾದಗಳು ತಂದೆ ನಿನಗೆ. ನನ್ನ ಆ ಬ್ರಾಹ್ಮಣ ಸ್ವರೂಪದಿಂದ ನಾನು ಬಾಬಾ ಅವ್ರು ಹೇಳ್ತಾರ, ಮಗು ನೀನು ಪರಿಸ್ಥಾ ಸ್ವರೂಪಿಯಾಗಿದ್ದಿ. ಪರಿಸ್ಥಾ ಆತ್ಮನಾಗಿ ದೇಹದಿಂದ ಭಿನ್ನವಾಗಿ ದೇಹಿಯಾಗಿ ದೇಹಿ ಅಭಿಮಾನಿಯಾಗಿ ದೇಹದ ಸರ್ವ ಸಂಬಂಧಗಳಿಂದ ಮುಕ್ತನಾಗಿ ದೇಹದ ಸರ್ವ ಬಂಧಗಳಿಂದ ಮುಕ್ತವಾಗಿ ಸಂಬಂಧಗಳಿಂದ ಮುಕ್ತವಾಗಿ ಜಗತ್ತಿನ ಎಲ್ಲ ಮಾತುಗಳಿಂದ ಮುಕ್ತನಾಗಿ ನಾನು ಪರಿಸ್ಥಾ ಸ್ವರೂಪಿಯಾಗಿ ಮಾಸ್ಟರ್ ಬ್ರಹ್ಮ ಆಗಿ ಪರಿಸ್ಥಾ ಲೋಕದಲ್ಲಿ ಎಂಜಿಲ್ ಹಾರುವ ಪರಿಸ್ಥಾ ಆಗಿ ನಾನು ಈ ಸೂಕ್ಷ್ಮ ಲೋಕವನ್ನ 1 ಸೆಕೆಂಡ್ದಲ್ಲಿ ಅನುಭವ ಮಾಡ್ತಾ ಇದ್ದೀನಿ. ಇನ್ನೊಂದು ಸೆಕೆಂಡ್ದಲ್ಲಿ ನಾನು ಸೂಕ್ಷ್ಮ ದೇಹವನ್ನು ಪಡೆದು ಮಧುಬನ ಮಹಾಯಜ್ಞದಲ್ಲಿ ಬಂದು ಮಹಾಯಜ್ಞದಲ್ಲಿ ಪರಿಸ್ಥಾ ಸ್ವರೂಪದ ಅನುಭವ ಮಾಡ್ತಿದ್ದೀನಿ. ದಿವ್ಯ ಬುದ್ಧಿಯಿಂದ ಪರಮಾತ್ಮನನ್ನು ನೋಡ್ತಾ ಇದ್ದೀನಿ. ಮಧುಬನದ 4 ಧಾಮಗಳ ಯಾತ್ರೆಯನ್ನ ಮಾಡ್ತಾ ಇದ್ದೀನಿ ಸೆಕೆಂಡ್ದಲ್ಲಿ. ಶಾಂತಿವನದ ವಿಶಾಲವಾದಂತಹ ಭವ್ಯವಾದಂತಹ ಅಲೌಕಿಕವಾದಂತಹ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂತಹ ದಿವ್ಯವಾದಂತಹ ಅಲೌಕಿಕವಾದಂತಹ ಡೈಮಂಡ್ ಹಾಲ್ದಲ್ಲಿ ಸ್ವಯಂ ಪರಮಾತ್ಮನ ಮಿಲನ ಮಾಡ್ತಾ ಇದ್ದೇನೆ. ನಾನು ಸೂಕ್ಷ್ಮ ದೇಹದನ್ನ ಪಡೆದಂತಹ ಸೂಕ್ಷ್ಮ ದೇಹಧಾರಿಯಾಗಿದ್ದೇನೆ. ವಿದೇಹಿ ಆತ್ಮನಾಗಿದ್ದೇನೆ. ನಾನು ಪರಿಸ್ಥಾ ಸ್ವರೂಪವಾಗಿದ್ದೇನೆ. ನಾನು ಹಾರುವ ಕಲೆಯನ್ನು ಕಲಿತಿದ್ದೇನೆ. ಜಗತ್ತಿನ ಅನೇಕ ದುಃಖಿ ಆತ್ಮಗಳಿಗೆ ಹಾರುವ ಕಲೆಯನ್ನ ಕಲಿಸ್ತಾ ಇದ್ದೇನೆ. ಅನೇಕ ಆತ್ಮಗಳಿಗೆ
ಜ್ಞಾನ ಯೋಗದ ರೆಕ್ಕೆಯನ್ನು ಕೊಟ್ಟು ಅವರ ಜೀವನವನ್ನು ಶ್ರೇಷ್ಠ ಮಾಡುವಂತ ಪರಿಸ್ಥಿತ ಸ್ವರೂಪ ಆತ್ಮ ನಾನಾಗಿದ್ದೇನೆ. ಅನೇಕ ದುಃಖಿ ಆತ್ಮಗಳಿಗೆ ನಿಜವಾದ ತಂದೆಯ ಪರಿಚಯನ್ನು ಕೊಡುವಂತ ನಾನು ಪರಿಸ್ಥಿತ ಸ್ವರೂಪವಾಗಿದ್ದೇನೆ. ನಾನು ಆನಂದ ಲೋಕದಲ್ಲಿದ್ದೇನೆ, ಪರಿಸ್ಥಿತ ಸ್ವರೂಪದಲ್ಲಿದ್ದೇನೆ. ಸತ್ಯುಗದ ಆದಿಯಿಂದ ಕಲಿಯುಗದ ಅಂತ್ಯವರೆಗೆ ಎಲ್ಲ ಮಾಡಿದ ಕರ್ಮ ವಿಕರ್ಮ ಅಕರ್ಮಗಳಿಂದ ಮುಕ್ತನಾಗಿ ನಾನು ಈಗ ಪರಿಸ್ಥಿತ ಆಗಿ ಸೂಕ್ಷ್ಮ ದೇವತೆಯಾಗಿ ಸೂಕ್ಷ್ಮ ಲೋಕದಲ್ಲಿ ಬ್ರಹ್ಮ ಬಾಬೋರ್ ಜೊತೆ ಬ್ರಹ್ಮ ಬಾಬೋರ್ ಹಾಗೆ ಎಂಜಿಲ್ ಆಗಿ ಸೂಕ್ಷ್ಮ ದೇವತೆಯಾಗಿ ಸುಂದರವಾದಂಥ ಅನುಭವ ಮಾಡ್ತಾ ಇದ್ದೇನೆ. ನಾನು ಪರಿಸ್ಥಿತ ಸ್ವರೂಪಿಯಾಗಿದ್ದೇನೆ. ನಾನು ಆನಂದ ಸ್ವರೂಪಿಯಾಗಿದ್ದೇನೆ. ನನ್ನ ಜೀವನ ಧನ್ಯವಾಯಿತು ಪ್ರಭು, ನನ್ನ ಜೀವನ ಧನ್ಯವಾಯಿತು. ಆನಂದದ ಅನುಭವ ಮಾಡಿ. ಈ शांति की शक्ति से शांति जग में लानी है। शांति की शक्ति से शांति जग में लानी है। शांत मन हो तन हो शीतल, शांत मन हो तन हो शीतल, ऐसी दुनिया बनानी है। शांति की शक्ति से शांति जग में लानी है। शांति की शक्ति से ಶಾಂತಿಯ ಸಂದೇಶವಂತ ಕೊಡುವಂತ ನಾನು ಶಾಂತ ಪರಿಶುದ್ಧನಾತ್ಮನಾಗಿದೆ, ಎಂಜಿಲ್ ಆಗಿದ್ದೇನೆ, ಪರಿಸ್ಥಿತ ಆಗಿದ್ದೇನೆ. ಬ್ರಹ್ಮ ಬಾಪ್ ಸಮಾನಾಗಿ ನಿರಾಕಾರಿ ಲೋಕದಲ್ಲಿ ನಿರ್ವಿಕಾರಿ ಜೀವನ, ನಿರಹಂಕಾರಿ ಜೀವನ. ಅಹೋ ನನ್ನ ಭಾಗ್ಯ ಪ್ರಭು, ನಿನಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳು. ಸಮಯ ಸಿಕ್ಕಾಗ ದಿನದಲ್ಲಿ ಅಟ್ಲೀಸ್ಟ್ 1 ಗಂಟೆಗೆ ಒಂದ್ಸಲ ಆದರೂ ಈ ಪರಮಧಾಮದ ಸೂಕ್ಷ್ಮೋತನದ ಮಧುಬನದ ಯಾತ್ರೆಯನ್ನ ತಾವೆಲ್ಲರೂ ಮಾಡಿ, ಅಂತಿಮ ಸಮಯದಲ್ಲಿ ಈ ಅಭ್ಯಾಸ ಬಹಳ ಅವಶ್ಯವಾಗಿ ಕಾರ್ಯಕ್ಕೆ ಬರ್ತದ. ಸ್ವಯಂ ಪರಮಾತ್ಮನ ಶಬ್ದಗಳು 12 ಸಲ ದಿನದಲ್ಲಿ, 12 ಸಲ ನಿರಾಕಾರಿ ಸ್ಥಿತಿ, 12 ಸಲ ಪರಿಸ್ಥಿತ ಸ್ವರೂಪದ ಸ್ಥಿತಿ, ಲೈಟ್ ದೇಹದ ಸೂಕ್ಷ್ಮ ದೇಹದ, ಮತ್ತೊಂದು ಕಡೆ ನಾನು ಬಿಂದು ಸ್ವರೂಪ ಮೂಲದಲ್ಲಿ ಬಂದಾಗ ನಾನು ಯಾವ ಪ್ರಕಾರವಾಗಿ ಜ್ಯೋತಿ ಸ್ವರೂಪನಾಗಿದ್ದೆ, ಇದಕ್ಕೆ ಬೀಜ ರೂಪದಂತಾರ, ಬಿಂದು ಸ್ವರೂಪ ಅಂತಾರ, ಪರಮಧಾಮದ ಅನುಭವ ಅಂತಾರ. ದಿನದಲ್ಲಿ ಸಮಯ ಸಿಕ್ಕಾಗ ಗಮನ ಕೊಟ್ಟು ಲಕ್ಷ್ಯ ಕೊಟ್ಟು ಅವಶ್ಯವಾಗಿ ಅತಿ ಅವಶ್ಯವಾದಂತ ಕಾರ್ಯ ಇದು. ಯಾಕಂದ್ರ ಇಡೀ ಕಲ್ಪದಲ್ಲಿ ಆತ್ಮ ಸುಖ ಮತ್ತು ದುಃಖಕ್ಕೆ ಕಾರಣ ನಮ್ಮ ಕರ್ಮದ ಆಧಾರವಾಗಿರ್ತದೆ. ಈಗ ಸಂಗಮ ಯುಗದಲ್ಲಿ ಪರಮಾತ್ಮನ ಮಹಾವಾಕ್ಯವನ್ನ ಕೇಳಿ ಅವನ ಡೈರೆಕ್ಷನ್ದಲ್ಲಿ ಕೇವಲ ಗಮನ ಕೊಡಬೇಕಷ್ಟೇ. ಗಮನ ಕೊಟ್ಟು ಆ ಅಭ್ಯಾಸವನ್ನ ಮಾಡಿದಾಗ ಅಂತಿಮ ಸಮಯದಲ್ಲಿ ಆ ಅಭ್ಯಾಸ ಬಹಳ ಅವಶ್ಯವಾಗಿ ನಮಗೆ ಉಪಯೋಗ ಆಗ್ತದ. ಈ ಶಬ್ದಗಳು ಪರಮಾತ್ಮನ ಶಬ್ದಗಳದವ. ಲಕ್ಷ್ಯ ಕೊಟ್ಟು ಈ ಪುರುಷಾರ್ಥವನ್ನ ತಾವೆಲ್ಲರೂ ಮಾಡಬೇಕು. ಓಂ ಶಾಂತಿ.